ಒಂದು ವೇಳೆ INDA ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಮೋದಿಯವರು ಜೈಲು ಪಾಲಾಗ್ತಾರಂತೆ. ಯಾರು ಹೇಳಿದ್ದು ಇದನ್ನು? ಲಾಲು ಪ್ರಸಾದ್ ಯಾದವ್ ಪುತ್ರಿ ಮೀಸಾ ಭಾರತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆ ರಂಗೇರ್ತಾ ಇದೆ. ನಾಯಕರ ವಿವಾದಾತ್ಮಕ ಹೇಳಿಕೆ, ದೇಶದ ಭಾಷಣಗಳು ಭಾರಿ ಕೋಲಾಹಲ ಸೃಷ್ಟಿ ಮಾಡ್ತಾ ಇದೆ. ಇದೀಗ ಲಾಲು ಪ್ರಸಾದ್ ಯಾದವ್ ಪುತ್ರಿ ಪಾಟಲಿಪುರ ಕ್ಷೇತ್ರದ RJD ಅಭ್ಯರ್ಥಿ ಮೀಸಾ ಭಾರತಿ ಹೇಳಿಕೆ ವಿವಾದಕ್ಕೆ ಕಾರಣವಾಗಿದೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ನರೇಂದ್ರ ಮೋದಿ ಅವರನ್ನು ಜೈಲಿಗಟ್ಟುತ್ತೇನೆ ಅಂತ ಹೇಳಿದ್ದಾರೆ. ಇದು ಯಾರು ಹೇಳಿದ್ದು? ಲಾಲು ಪ್ರಸಾದ್ ಯಾದವ್ ಅವರ ಪುತ್ರಿ. जो इंडिया गठबंधन है 30 लाख रोजगार दे रहा है, उसमें उनको तुष्टिकरण दिख रहा है. किसानों की आय दुगनी करने की हम बात कर रहे हैं, हम MSP लागू करने की बात कर रहे थे, इनको तुष्टिकरण नजर आ रहा है. आज बेटे के लिए वोट मांगने गए थे, काहे नहीं परिवारवाद पे बोले? वो बंद हो गया प्रधानमंत्री जी का. इलेक्ट्रल बॉन्ड पे कौन जवाब देगा? जब आते हैं वो हमारे परिवार पे आरोप लगाते हैं भ्रष्टाचार का. जानते हैं कितना बड़ा भ्रष्टाचार है. अगर देश की जनता ने कहीं हमें मौका दे दिया इंडिया गठबंधन को, तो प्रधानमंत्री से लेकर के जितने भी भाजपा नेता हैं जेल के अंदर बंद हो. ಓಕೆ, ನನ್ನ ಹಿಂಭಾಗದಲ್ಲಿ ರಾಮೇಶ್ವರ ಕೆಫೆ ಇದೇ ಜಾಗದಲ್ಲಿ ಬ್ಲಾಸ್ಟ್ ಆಗಿತ್ತು. ಆ ಜಾಗದಲ್ಲಿ ಹೇಗೆ ಎಲ್ಲರೂ ಬಂದು ತಿಂಡಿ ತಿಂತಾ ಇದ್ದಾರೆ, ಅಷ್ಟು ಸೇಫ್ ಆಗಿದೆ. ಮತ್ತೊಮ್ಮೆ ಯಾವತ್ತೂ ಕೂಡ ಭಯೋತ್ಪಾದಕರಿಗೆ ನಾವು ತಲೆ ಬಾಗೋದಿಲ್ಲ. ಈ ನಡುವೆ ಮೀಸಾ ಭಾರತಿ ಅವರು ಹೇಳಿದಂಥ ಹೇಳಿಕೆ, ಲಾಲು ಪ್ರಸಾದ್ ಯಾದವ್ ಅವರ ಪುತ್ರಿ ಮೋದಿಯನ್ನು ಬಂಧಿಸ್ತಾರಂತೆ. ಲಾಲು ಬಳಿಕ ಮೀಸಾ ಭಾರತಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೋದಿ ಅವರು ಕಂಡವರನ್ನು ಭ್ರಷ್ಟಾಚಾರಿ ಅಂತಿದ್ದಾರೆ ಅಂಥೇಳಿ ಲಾಲು ಪ್ರಸಾದ್ ಯಾದವ್ ಅವರ ಪುತ್ರಿ ಹೇಳ್ತಾ ಇದ್ದಾರೆ. ಮೋದಿ ಬೇರೆ ಪರಿವಾರಗಳ ಮೇಲೆ ಗೂಬಕ್ಕುರಿಸ್ತಾರೆ. ಮೋದಿ BJPಯ ಭ್ರಷ್ಟರ ಪರ ಮತ ಕೇಳ್ತಾರೆ. ಬೇರೆಯವರನ್ನು ಭ್ರಷ್ಟರು ಅಂತ ಹೇಳ್ತಾರೆ, ಆದರೆ BJPಯಲ್ಲಿ ಯಾರು ಭ್ರಷ್ಟರಿದ್ದಾರೆ ಅವರ ಪರ ಮತ ಕೇಳ್ತಾರೆ. ಜನರ ಆಶೀರ್ವಾದದಿಂದ ನಮ್ಮ ಸರ್ಕಾರ ಬರಲಿ, IND ಕೂಟ ಗೆದ್ದರೆ ಮೋದಿಯನ್ನು ಜೈಲಿಗೆ ಕಳಿಸ್ತೀವಿ, BJPಯ ದೊಡ್ಡ ನಾಯಕರು ಜೈಲಿಗೆ ಹೋಗ್ತಾರೆ, ಮೋದಿ ಸಂಪುಟದ ಮಂತ್ರಿಗಳು ಕೂಡ ಜೈಲು ಸೇರ್ತಾರೆ ಅಂಥೇಳಿ ಮೀಸಾ ಭಾರತಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಇಂದು ನೆನ್ನೆದಲ್ಲ. ಅಂದು ಲಾಲು ಪ್ರಸಾದ್ ಯಾದವ್ ಕೂಡ ಇಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಇಂದು ಮೀಸಾ. ಕೆಲ ದಿನಗಳ ಹಿಂದೆ ಮೋದಿ ಬಗ್ಗೆ ಲಾಲು ಕಿಡಿಕಾರಿದ್ರು, ನಿಮಗೆಲ್ಲ ಗೊತ್ತಿದೆ. ಮೋದಿ ಪರಿವಾರದ ಬಗ್ಗೆ ಲಾಲು ಪ್ರಸಾದ್ ಯಾದವ್ ಪ್ರಶ್ನೆ ಮಾಡಿದ್ರು. ಲಾಲು ಮಾತನ್ನೇ ಚುನಾವಣಾ ದಾಳ ಮಾಡಿಕೊಂಡಿತ್ತು BJP. ಅವರಿಗೆ ಪರಿವಾರವೇ ಇಲ್ಲ ಅಂತ ಹೇಳಿತ್ತು. ಯಾರಿಗೆ? ಮೋದಿ ಅವರಿಗೆ ಪರಿವಾರವೇ ಇಲ್ಲ ಅಂತ. ಅದನ್ನು BJP ಏನು ಮಾಡ್ತು ಅಂದರೆ, ಯಾವಾಗ ಚಾಯ್ ಪೇ ಚರ್ಚಾ, ಆಮೇಲೆ ಚೌಕಿದಾರ್ ಚೋರ್ ಹೇ ಅಂತ ಹೇಳಿದಾಗ ಅದನ್ನೇ ಯಾವ ರೀತಿ ಟ್ರೆಂಡ್ ಸೆಟ್ಟರಾಗಿ ಬಳಸ್ಕೊಳ್ತೋ, ಈ ಬಾರಿ ಮೋದಿ ಕಾ ಪರಿವಾರ ಅಂತೇಳಿ ಬಳಸ್ಕೊಂಡಿತ್ತು. BJP ನಾಯಕರೆಲ್ಲ ಮೋದಿ ಪರಿವಾರ ಅಂದರು. ಟ್ವಿಟರ್ನಲ್ಲಿ ಮೋದಿ ಪರಿವಾರ ಟ್ರೆಂಡ್ ಆಯಿತು ಲಾಲು ಕುಟುಂಬದ ಮೇಲುವೆ. ಆದರೆ ಈ ಹೇಳಿಕೆಯನ್ನು ಕೊಟ್ಟಂಥವರು ಶುದ್ಧ ಹಸ್ತರಾಗಿದ್ದರೆ ಬೇರೆ. ಈಗ ಯಾರಾದರೂ ಒಬ್ಬ ಪ್ರಧಾನಿ ಮೋದಿ ಆಗಿರಲಿ, ಒಬ್ಬ ಶುದ್ಧ ಹಸ್ತನಾಗಿದ್ದಂಥವ ಒಂದು ಟೀಕೆಯನ್ನು ಮಾಡಿದರೆ ಅದಕ್ಕೊಂದು ಅರ್ಥ ಇರುತ್ತೆ. ಆದರೆ ಟೀಕೆ ಮಾಡಿರೋದು ಯಾರು? ಜೈಲಿಗೆ ಹೋಗಿ ಬಂದಂಥ ಲಾಲು ಪ್ರಸಾದ್ ಯಾದವ್. ಲಾಲು ಕುಟುಂಬದ ಮೇಲುವೆ ಭ್ರಷ್ಟಾಚಾರದ ಆರೋಪ. ಲಾಲು ಪ್ರಸಾದ್ ಮೇಲೆ 5 ಭ್ರಷ್ಟಾಚಾರ ಕೇಸ್ ಇದೆ. ಎಲ್ಲ 5 ಕೇಸ್ಗಳಲ್ಲಿ ಲಾಲು ಪ್ರಸಾದ್ ದೋಷಿ ಇದ್ದಾರೆ, ಮೇವು ಹಗರಣದಲ್ಲಿದ್ದಾರೆ. ಇವರು ನರೇಂದ್ರ ಮೋದಿ ಬಗ್ಗೆ ಯಾರ ಬಗ್ಗೆ ಆದರೂ ಅಷ್ಟೇ. ಸೊ ಹಾಗಾಗಿ ದೊಡ್ಡ ಮಟ್ಟಿಗೆ ಇದು ವಾದ ವಿವಾದಕ್ಕೆ ಕಾರಣವಾಗಿದೆ.